ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಪ್ರಥಮ PUC ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪದ್ಯ ಭಾಗದ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇವಾಗ ಆಲ್ರೆಡಿ ನಿಮಗೆ 2025-26ನೇ ಸಾಲಿನ 2025 ಈ ವರ್ಷದ ವಾರ್ಷಿಕ ಪರೀಕ್ಷೆ ಏನು ನಡೀತಾ ಇದೆ, ಜಿಲ್ಲಾ ಮಟ್ಟದ ಎಕ್ಸಾಮ್ ಆಗಿರೋದ್ರಿಂದ ಪ್ರತಿಯೊಂದು ಜಿಲ್ಲೆಗೂ ಕೂಡ ವೇರಿಯೇಷನ್ ಇರುತ್ತೆ. ಕೆಲವರಿಗೆ ಕನ್ನಡ ಆಗಿರಬಹುದು, ಕೆಲವರಿಗೆ ಆಗದೇ ಇರಬಹುದು. ಸೊ ವೇರಿಯೇಷನ್ ಇದೆ ನಿಮ್ಮ ಟೈಮ್ ಟೇಬಲಲ್ಲಿ. ಇವಾಗ ನಿಮ್ಮ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಾಗೆ 3 ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಮೊದಲನೇ ವಿಡಿಯೋದಲ್ಲಿ ಬಹು ಆಯ್ಕೆ, ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ, ಈಗ ನಿಮಗೆ 5 ಪ್ರಶ್ನೆ ಪತ್ರಿಕೆಗಳನ್ನು ನಾನು ಕವರ್ ಮಾಡಿದ್ದೀನಿ. ಇದರಲ್ಲಿ 2025, 2024, 2023 3 ವರ್ಷದ ಪ್ರಶ್ನೆ ಪತ್ರಿಕೆಗಳು ಇದೆ. ಮಾದರಿ ಪ್ರಶ್ನೆ ಪತ್ರಿಕೆನೂ ಇದೆ, ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆನೂ ಇದೆ. ಈ 5 ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂತಹ ಎಲ್ಲ ಕನ್ನಡದ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ವಿಡಿಯೋನ ವಾಚ್ ಮಾಡಿ. ಬಿಟ್ಟ ಸ್ಥಳ ಪ್ರಶ್ನೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಆ ವಿಡಿಯೋನ ವಾಚ್ ಮಾಡಿ. ಹೊಂದಿಸಿ ಬರೆಯಿರಿಯನ್ನು ಕೊಟ್ಟಿದ್ದೀನಿ, ಅದು 3ನೇ ವಿಡಿಯೋದಲ್ಲಿದೆ, ಅದನ್ನು ಕೂಡ ನೀವು ವಾಚ್ ಮಾಡಬಹುದು. ಇದಿಷ್ಟು ವಾಚ್ ಮಾಡಿಕೊಂಡ್ರೆ 15 ಅಂಕಗಳು ನಿಮಗೆ ಗ್ಯಾರಂಟಿ. ಯಾಕಂತ ಹೇಳಿದ್ರೆ 5 ಪೇಪರ್ನ ಸ್ಟಡಿ ಮಾಡಿದ್ದೀರಿ ಅಂತ ಹೇಳಿದ್ರೆ 100% ಗ್ಯಾರಂಟಿ ನಿಮಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು ಯಾವುದು ಅನ್ನೋದು ಗೊತ್ತಾಗ್ಬಿಡುತ್ತೆ. ಓಕೆನಾ? ಇದು 4th ವಿಡಿಯೋ ಪದ್ಯ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ. ಓಕೆ ಅಲ್ವಾ? ಯಾಕಂತ ಹೇಳಿದ್ರೆ 2 ಅಂಕದಲ್ಲಿ ಪದ್ಯ ಭಾಗದ್ದೇ ಸಪ್ರೇಟು, ಗದ್ಯ ಭಾಗದ್ದೇ ಸಪ್ರೇಟು ಪ್ರಶ್ನೆಗಳು, ದೀರ್ಘ ಗದ್ಯದ್ದೇ ಸಪ್ರೇಟ್ ಇರುತ್ತೆ. ಕರೆಕ್ಟ್ ಅಲ್ವಾ? ಹಾಗಾಗಿ ಫಸ್ಟು ನಾನಿವಾಗ ಪದ್ಯ ಭಾಗದ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು 5 ಪೇಪರಲ್ಲಿ ಏನೇನಿದೆಯೋ ಅಷ್ಟನ್ನು ಕೊಡ್ತಾ ಇದ್ದೀನಿ. ನೆಕ್ಸ್ಟು 5ನೇ ವಿಡಿಯೋದಲ್ಲಿ ಗದ್ಯ ಭಾಗದ್ದು ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ದಿನದಲ್ಲಿ 4ರಿಂದ 5 ವೀಡಿಯೋಸ್ಗಳು ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರದೇ ಇರಬಹುದು, ನಿಮಗೆ ಗೊತ್ತಾಗದೇ ಇರಬಹುದು. ಹಾಗಾಗಿ ನೋಟಿಫಿಕೇಷನ್ ಗೊತ್ತಾಗಬೇಕು, ವಿಡಿಯೋ ಅಪ್ಲೋಡ್ ಮಾಡಿರೋ ಇನ್ಫಾರ್ಮೇಷನ್ ನಿಮಗೆ ಬರಬೇಕು ಅಂತ ಹೇಳಿದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಂಡಿರಬೇಕು. ನಿಮಗೇನಾದರೂ ಈ ವಿಡಿಯೋಸ್ಗಳಿಂದ ಹೆಲ್ಪ್ಫುಲ್ ಆಗ್ತಾ ಇದೆ, ಓದ್ತಾ ಇದ್ದೀರಿ, ಹೆಲ್ಪ್ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋಸ್ಗಳನ್ನ ಶೇರ್ ಮಾಡಿ ಮಕ್ಕಳೇ. ಓಕೆನಾ? ಸೊ 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪದ್ಯ ಭಾಗದ 4 ಪ್ರಶ್ನೆಗಳು ಈ ರೀತಿಯಾಗಿದೆ. ಚೆನ್ನಯ್ಯನ ಗುಪ್ತಭಕ್ತಿ ಯಾವ ರೀತಿಯದು? ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ? ಹೊಟ್ಟೆಯೊಳಗಿನ ಮಗುವು ಯಾವ ವರವನ್ನು ಬೇಡುತ್ತಿದೆ? ಅಮ್ಮಿಯನ್ನು ಸೃಷ್ಟಿಕರ್ತೆ ಎಂದು ಏಕೆ ಕರೆಯಲಾಗಿದೆ? ಉತ್ತರ ಹೇಳ್ಕೊಡ್ಲಾ ಇದಕ್ಕೆ? ಮೊದಲ ಪ್ರಶ್ನೆ, ಚೆನ್ನಯ್ಯನ ಗುಪ್ತಭಕ್ತಿ ಯಾವ ರೀತಿಯದು? ಚೆನ್ನಯ್ಯನು ಗುಪ್ತಭಕ್ತಿಯ ಅಗೋಚರವಾದುದು. ಚೆನ್ನಯ್ಯನ ಗುಪ್ತಭಕ್ತಿಯು ಅಗೋಚರವಾದುದು. ಎಳ್ಳಿನಲ್ಲಿರುವ ತೈಲದಂತೆ, ಕಾಷ್ಟದಲ್ಲಿರುವ ಬೆಂಕಿಯಂತೆ, ಭೂಮಿಯಲ್ಲಿರುವ ನಿಧಿಯಂತೆ ಗುಪ್ತವಾಗಿತ್ತು. ಇಂಪಾರ್ಟೆಂಟ್ ಕ್ವಶನ್. ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ? ಬೆಟ್ಟದ ತುದಿಯಲ್ಲಿ ಹುಟ್ಟಿದರೂ ವೃಕ್ಷವಾಗಲು ಅಗತ್ಯವಾದ ನೀರನ್ನು ಉಣಿಸಿ ಬೆಳೆಸಿರುತ್ತಾನೆ ಆದಿಕೇಶವ. ಹುಟ್ಟಿಸಿದ ಸ್ವಾಮಿ ಹೊಣೆಯರಿತು ಗಟ್ಟಿಯಾಗಿ ನಿಂತು ಸಲಹುತ್ತಾನೆ. ಮುಂದಿನ ಪ್ರಶ್ನೆ, ಹೊಟ್ಟೆಯೊಳಗಿನ ಮಗುವು ಯಾವ ವರವನ್ನು ಬೇಡುತ್ತಿದೆ? ಹೊಟ್ಟೆಯೊಳಗಿನ ಮಗುವು ತನ್ನವ್ವನಿಂದ ವರವನ್ನು ಬೇಡುತ್ತಿದೆ. ತನ್ನ ಉಸಿರನ್ನು ಉಳಿಸೆಂದು ಹಾಗೂ ತಾಯಿಯ ಬಾಳ ಹಸಿರಿಗೆ ಹೂ ತರುವ ಅವಕಾಶ ನೀಡಬೇಕೆಂಬ ವರವನ್ನು ಬೇಡುತ್ತಿದೆ. ಮುಂದಿನ ಪ್ರಶ್ನೆ, ಅಮ್ಮಿಯನ್ನು ಸೃಷ್ಟಿಕರ್ತೆ ಎಂದು ಏಕೆ ಕರೆಯಲಾಗಿದೆ? ಸಂತೆಯಲ್ಲಿ ಕೊಂಡು ತಂದ ನಿರಾಕಾರ ಮಾನಕ್ಕೆ ಹೊಲಿಗೆ ಹಾಕಿ ಆಕಾಶ ಕಡಲಿನಂತಹ ರೂಪ ನೀಡುವ ಅಮ್ಮಿ ನಮೂನೆಯ ಪಾತ್ರಗಳನ್ನು ಕೊಡುವುದರಿಂದ ಆಕೆಯನ್ನು ಸೃಷ್ಟಿಕರ್ತೆ ಎಂದು ಕರೆಯಲಾಗಿದೆ. ಇದಿಷ್ಟು ಕೂಡ ಒಂದು ಪೇಪರಲ್ಲಿ ಇರುವಂತಹ ಪ್ರಶ್ನೆಗಳು. ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಈ 4 ಕ್ವಶನು ಇಲ್ಲೇ ಪಾಸ್ ಮಾಡಿ ಬರ್ಕೊಳ್ಳಿ. ಮುಂದಿನ ಪೇಪರಲ್ಲಿ ಇರುವಂತಹ 2 ಅಂಕದ ಪದ್ಯ ಭಾಗದ ಪ್ರಶ್ನೆಗಳು. ಶಿವಲಿಂಗವನ್ನು ಯಾವ ಹೂಗಳಿಂದ ಚೆನ್ನಯ್ಯ ಸಿಂಗರಿಸುತ್ತಿದ್ದನು ಅಂತಿದೆ. ಶಿವಲಿಂಗವನ್ನು ಚೆನ್ನಯ್ಯನು ಮೊಲ್ಲೆ, ಮಲ್ಲಿಗೆ, ಸಂಪಿಗೆ, ಮರುಗ, ದವನ, ಪಚ್ಚೆ, ಪಡ್ಡಳಿ, ಸುರಗಿ, ಸುರಹೊನ್ನೆ, ಚಿಂಗಣಿಗಿಲೆ ಹೂಗಳಿಂದ ಸಿಂಗರಿಸುತ್ತಿದ್ದನು. ಮೃಗ ಪಕ್ಷಿಗಳನ್ನು ಆದಿಕೇಶವ ಹೇಗೆ ರಕ್ಷಿಸುತ್ತಾನೆ? ಕಾಡಿನಲ್ಲಿರುವ ಮೃಗ ಪಕ್ಷಿಗಳಿಗೆಲ್ಲ ಹೆಜ್ಜೆ ಹೆಜ್ಜೆಗೆ ಆಹಾರವನ್ನಿತ್ತು ಹೆತ್ತ ತಾಯಿಯ ರೀತಿ ಜವಾಬ್ದಾರಿಯಿಂದ ಆ ಆದಿಕೇಶವ ರಕ್ಷಿಸುತ್ತಾನೆ. ಹೊಟ್ಟೆಯೊಳಗಿನ ಮಗುವು ಯಾವ ವರವನ್ನು ಬೇಡುತ್ತಿದೆ? ಇಂಪಾರ್ಟೆಂಟ್ ಕ್ವಶನು. ಹೊಟ್ಟೆಯೊಳಗಿನ ಮಗುವು ತನ್ನವ್ವನಿಂದ ವರವನ್ನು ಬೇಡುತ್ತಿದೆ. ತನ್ನ ಉಸಿರನ್ನು ಉಳಿಸೆಂದು ಹಾಗೂ ತಾಯಿಯ ಬಾಳ ಹಸಿರಿಗೆ ಹೂ ತರುವ ಅವಕಾಶ ನೀಡಬೇಕೆಂಬ ವರವನ್ನು ಬೇಡುತ್ತಿದೆ. ರಿಪೀಟ್ ಆಗಿರುವಂಥ ಪ್ರಶ್ನೆ. ಅಮ್ಮಿಯ ಪಾಲಿಗೆ ನಮಾಜ್ ಮತ್ತು ಈದ್ ಎಂದರೆ ಯಾವುವು? ಅಮ್ಮಿಯ ಪಾಲಿಗೆ ನಮಾಜ್ ಎಂದರೆ ಜುಮ್ಮಾ ಮತ್ತು ಈದ್ ಎಂದರೆ ದೂದ್ ಕುರ್ಮಾ ಅಂತ ಹೇಳಿದರೆ ಶಾವಿಗೆ ಪಾಯಸ ಅಂತ ಬರೀರಿ. ಮತ್ತೊಂದು ಪೇಪರಲ್ಲಿ ಇರುವಂತಹ ಪದ್ಯ ಭಾಗದ 2 ಅಂಕದ ಪ್ರಶ್ನೆಗಳು. ಕಾವೇರಿಯ ನದಿಯ ಮಹಿಮೆ ಎಂತಹುದು? ಕಾವೇರಿಯ ಸ್ಪರ್ಶದಿಂದ
ಪಾಪಗಳು ನಿವಾರಣೆಯಾಗುತ್ತವೆ, ಸಕಲ ಸಸ್ಯರಾಶಿಯ ರಕ್ಷಕಳು ಆಗಿ ಧರಣಿಗೆ ಅಮೃತವನ್ನುಣಿಸುತ್ತಾ ಹರಭಕ್ತಿ ರಸದಂತೆ ಹರಿಯುತ್ತಾ ಮಹಿಮಾಮಯಿಯಾಗಿದ್ದಾಳೆ. ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ? ಇದು ರಿಪೀಟ್ ಆಗಿದೆ ಪ್ರಶ್ನೆ. ಬೆಟ್ಟದ ತುದಿಯಲ್ಲಿ ಹುಟ್ಟಿದರೂ ವೃಕ್ಷವಾಗಲು ಅಗತ್ಯವಾದ ನೀರನ್ನು ಉಣಿಸಿ ಬೆಳೆಸಿರುತ್ತಾನೆ ಆದಿಕೇಶವ. ಹುಟ್ಟಿಸಿದ ಸ್ವಾಮಿ ಹೊಣೆಯರಿತು ಗಟ್ಟಿಯಾಗಿ ನಿಂತು ಸಲಹುತ್ತಾನೆ. ರಿಪೀಟ್ ಆಗಿರುವ ಪ್ರಶ್ನೆಗಳ ಮೇಲೆಲ್ಲ ಗಮನ ಇರಲಿ. ಭ್ರೂಣಾವಸ್ಥೆಯ ಮಗು ಏಕೆ ಗಾಬರಿಗೊಂಡಿದೆ? ತಾಯಿಯು ಯಾರದೋ ಒತ್ತಾಸೆಗಳಿಗೆ ಸಿಕ್ಕಿಬಿದ್ದು ಹಾಗೂ ತಾನೊಬ್ಬ ಹೆಣ್ಣಾಗಿ ತನ್ನ ಒಡಲೊಳಗೆ ಬೆಳೆಯುತ್ತಿರುವ ಹೆಣ್ಣು ಮಗುವನ್ನು ನಿರಾಸೆ ನಿರ್ಲಕ್ಷ್ಯತೆಗಳಿಂದ ಕಾಣುತ್ತಿರುವ ತಾಯಿಯ ವರ್ತನೆಯಿಂದ ಮಗು ಗಾಬರಿಗೊಂಡಿದೆ. ಕತ್ತರಿ ಮತ್ತು ಸೂಜಿಗಳ ಕೆಲಸ ಯಾವುದು? ಇಂಪಾರ್ಟೆಂಟು. ಕತ್ತರಿ ಬಟ್ಟೆಯನ್ನು ತುಂಡರಿಸುವ ಕೆಲಸ ಮಾಡುತ್ತದೆ. ತುಂಡುಗಳನ್ನು ಸೇರಿಸಿ ಹೊಲೆಯುವ ಕೆಲಸ ಸೂಜಿ ಮಾಡುತ್ತದೆ. ಮುಂದಿನ ಪ್ರಶ್ನೆ, ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದು? ರಿಪೀಟ್ ಆಗಿದೆ, ಮತ್ತೆ ಹೇಳಲ್ಲ. ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ? ಇದು ಮತ್ತೆ ರಿಪೀಟ್ ಆಗಿದೆ. ಇದೆಲ್ಲವೂ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆ, ಎಲ್ಲದರಲ್ಲೂ ರಿಪೀಟ್ ಆಗಿದೆ. ಹೊಟ್ಟೆಯಲ್ಲಿರುವ ಮಗುವು ತನ್ನ ಉಸಿರಿಗೆ ಯಾವುದು ಪಾಶವಾಗಿದೆ ಎಂದು ಭಾವಿಸುತ್ತದೆ? ಹೊಟ್ಟೆಯಲ್ಲಿರುವ ಮಗುವು ಅವ್ವ ತೆಗೆದುಕೊಳ್ಳುವ ಔಷಧಿ ಹಾಗೂ ಗುಳಿಗೆಗಳು ತನ್ನ ಉಸಿರಿಗೆ ಪಾಶವಾಗಿದೆ ಎಂದು ಭಾವಿಸುತ್ತದೆ. ಹಾಸಿಗೆಯನ್ನು ಹೊಲೆದುಕೊಡುವಂತೆ ಅಮ್ಮಿಯನ್ನು ಕೇಳಲು ಕಾರಣವೇನು? ಇಂದಿನ ಪರಿಸ್ಥಿತಿಯಲ್ಲಿ ಜನ ಮತಭೇದಗಳಿಂದ ಹರಿದು ತುಂಡಾಗಿದ್ದಾರೆ. ತೂತು ಬಿದ್ದ ಮನಸ್ಸುಗಳಾಗಿ ಪ್ರಚೋದನೆಗೆ ಗಿರ್ರನೆ ತಿರುಗುವ ಬುಗುರಿಗಳಾಗಿದ್ದಾರೆ. ದಿಕ್ಕು ದೆಸೆಯಿಲ್ಲದೆ ಅಲೆಮಾರಿಗಳಂತೆ ಅಲೆಯುತ್ತಾ ನಿದ್ದೆ ಬಾರದೆ ಚಡಪಡಿಸುವವರಿಗೆ ಒಂದು ಹಾಸಿಗೆಯನ್ನು ಹೊಲಿದುಕೊಡೆಂದು ಅಮ್ಮಿಯನ್ನು ಕೇಳುತ್ತಾರೆ. ಇನ್ನೊಂದು ಪೇಪರಲ್ಲಿ ಇರುವಂತಹ ಪ್ರಶ್ನೆ, ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನು ಅಂತ ಕೇಳಿದರೆ, ತನ್ನ ಗುಪ್ತವಾದ ಭಕ್ತಿಯನ್ನು ಬಯಲು ಮಾಡಿದಕ್ಕಾಗಿ ಹಾಗೂ ಭೂಮಿಯ ಮೇಲೆ ತನ್ನ ಭಕ್ತಿ ಬೀದಿಯ ಕರುವಿನಂತೆ ಆದುದಕ್ಕಾಗಿ ಶಿವನ ಮೇಲೆ ಚೆನ್ನಯ್ಯನಿಗೆ ಮುನಿಸುಂಟಾಯಿತು. ಮುಂದಿನ ಪ್ರಶ್ನೆ, ಮೃಗ ಪಕ್ಷಿಗಳನ್ನು ಆದಿಕೇಶವ ಹೇಗೆ ರಕ್ಷಿಸುತ್ತಾನೆ? ರಿಪೀಟ್ ಆಗಿದೆ. ಹೊಟ್ಟೆಯೊಳಗಿನ ಮಗುವು ಯಾವ ವರವನ್ನು ಬೇಡುತ್ತಿದೆ? ಇದು ಕೂಡ ರಿಪೀಟ್ ಆಗಿದೆ, ಮತ್ತೆ ಹೇಳಲ್ಲ. ಕತ್ತರಿ ಮತ್ತು ಸೂಜಿಗಳ ಕೆಲಸ, ಇದು ಕೂಡ ರಿಪೀಟ್ ಆಗಿದೆ. ನೋಡ್ಕೊಳ್ಳಿ, ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ನು. ಬೇಕಾದರೆ ಆನ್ಸರ್ ಇನ್ನೊಂದು ಸಲ ಬೇಕಾಗಿತ್ತು ಅನ್ನೋದಾದರೆ ಇಲ್ಲೇ ಪಾಸ್ ಮಾಡಿ ಬರ್ಕೊಳ್ಳಿ. ಮತ್ತೊಂದು ಪೇಪರಲ್ಲಿ ಇರುವಂತಹ ಪ್ರಶ್ನೆಗಳು, ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದು? ರಿಪೀಟು. ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ? ಇದು ರಿಪೀಟು. ತನ್ನನ್ನು ಏಕೆ ಕಿತ್ತುಕೊಳ್ಳಬಾರದೆಂದು ಹೊಟ್ಟೆಯೊಳಗಿನ ಮಗುವು ಹೇಳುತ್ತಿದೆ? ಇದಕ್ಕೆ ಉತ್ತರ, ಮಗುವು ತಾನು ಬರಿಯ ಭ್ರೂಣವಲ್ಲ, ತಾಯಿಯ ಮೈಗಂಧ, ತಾಯಿಯ ಮಡಿಲ ಮುತ್ತಾಗಿರುವುದರಿಂದ ಅದನ್ನು ಚೆಲ್ಲಿದರೆ ವ್ಯರ್ಥವಾಗುವುದರಿಂದ ತನ್ನನ್ನು ಕಿತ್ತುಕೊಳ್ಳಬಾರದೆಂದು ಹೇಳುತ್ತಿದೆ. ದಿಕ್ಕು ದೆಸೆಯಿಲ್ಲದೆ ಅಲೆಯುತ್ತಿರುವವು ಯಾವುವು? ದಿಕ್ಕು ದೆಸೆಯಿಲ್ಲದೆ ಅಲೆಯುತ್ತಿರುವವು ಉಲ್ಕೆಗಳು ಮತ್ತು ಧೂಮಕೇತುಗಳು. ಇದಿಷ್ಟು ಕೂಡ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಾಗೆ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿರುವ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು, ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.